ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಎಚ್.ಆರ್ ಮಾತಾಡ್ತಾ ಇದ್ದೀನಿ. ಇವತ್ತು ಸಂಜೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಒಂದು ಆರೋಪಗಳನ್ನು ಮಾಡಿದ್ದಾರೆ. ಈ ಒಂದು ಎಕ್ಸಿಟ್ ಪೋಲ್ಗಳ ಮುಖಾಂತರವಾಗಿ ಫೇಕ್ ಎಕ್ಸಿಟ್ ಪೋಲ್ಗಳ ಮುಖಾಂತರವಾಗಿ ಹಾಗೂ ಒಂದು ಪರ್ಟಿಕ್ಯುಲರ್ ಕಂಪ್ನಿಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಪರ್ಟಿಕ್ಯುಲರ್ ಅದೇ ಕಂಪನಿ ಒಳಗೊಂಡಂತಹ ಮೀಡಿಯಾಗೆ ಒಂದು ಸಹಕಾರ ಮಾಡಲಿಕ್ಕೋಸ್ಕರ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅವರು ನೀವು ಜೂನ್ 4ನೇ ತಾರೀಕು ನೀವು ಷೇರು ಮಾರುಕಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿ ಅಂತಂದು ಪ್ರಚಾರ ಮಾಡಿದ್ದಾರೆ. ಇದರಿಂದ 5 ಕೋಟಿಗೂ ಮಿಗಿಲಾದಂತಹ ಷೇರುದಾರರು, ಇವತ್ತು ರಿಟೇಲ್ ಷೇರುದಾರರು ಲಾಸ್ ಆಗಿದ್ದಾರೆ ಇಂಡಿಯಾದಲ್ಲಿ. ಇದು ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಮ್ಯಾನ್ ಕಂಪನಿಗೆ ಒಂದು ಅನುಕೂಲಗಳನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದನ್ನ ನಾನು ಸ್ವಲ್ಪ ತಕ್ಕ ಮಟ್ಟಿಗೆ ಅದ್ರ ಬಗ್ಗೆ ರಿಸರ್ಚ್ ಈಗ ತಾನೇ ನಾನು ನಿನ್ನೆಯಿಂದ ಅದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಿದ್ದೆ. ಯಾವತ್ತು ಈ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿ ರಿಯಲ್ ರಿಸಲ್ಟ್ ಯಾವತ್ತು ಬಂತು ಆಗ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇದರಿಂದ ಯಾವುದೋ ಒಂದು ಕೈವಾಡ ಇದೆ, ಅಥವಾ ಯಾರಿಗೋ ಒಂದು ಹೆಲ್ಪ್ ಮಾಡಲಿಕ್ಕೋ ಅಥವಾ ಯಾರಿಗೋ ಒಂದು ಫೇವರ್ ಕೊಡಲಿಕ್ಕೋ ಅಥವಾ ದೊಡ್ಡದಾಗಿ ಆಗ್ತಿರ್ತಕ್ಕಂಥ ಯಾರಿಗೋ ಲಾಸ್ ಆಗ್ತಿರೋದನ್ನ ತಡೆಯೋಕ್ಕೋಸ್ಕರ ಈ ಥರ ಏನಾದ್ರು ಮಾಡ್ತಿದ್ದಾರಾ, ಅಥವಾ ನಾರ್ಮಲ್ ಆಗಿ ಹೇಳೋದಾದ್ರೆ ನಾನೇನು ಷೇರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದವನಲ್ಲ, ಅಥವಾ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ನನಗನ್ಸಿದ ಮಟ್ಟಿಗೆ ಯಾವುದೇ ನಮ್ಮ ದೇಶದಲ್ಲಿ ಸರ್ಕಾರ ಚೇಂಜ್ ಆಗಲಿ ಅಥವಾ ಎಲೆಕ್ಷನ್ ರಿಸಲ್ಟ್ ಬರಲಿ, ಅವ್ರಿಗೆ ಫೇವರ್ ಆದಂತಹ ಅಥವಾ 5 ವರ್ಷಗಳಲ್ಲಿ ಇದ್ದಂಥ ಶೇರ್ಸ್ಗಳು, ಒಂದು ಪ್ರಾಫಿಟ್ ಮಾಡಿದಂಥ ಕಂಪನಿಗಳಿರ್ಬೋದು, ಒಳ್ಳೆ ಇದರಲ್ಲಿ ಹೋಗ್ತಿರೋ ಕಂಪನಿಗಳು, ಆ ಸರ್ಕಾರ ಬಿದ್ದಾಗ ಶೇರ್ಗಳು ಡೌನ್ ಆಗೋದು ಸಹಜ. ಅದೇ ರೀತಿ ಮತ್ತೆ ಅದೇ ಗೌರ್ಮೆಂಟ್ ಬಂದಾಗ ಅದೇ ಶೇರ್ಗಳು ಅಪ್ ಆಗುತ್ತೆ, ಮತ್ತೆ ಬಿದ್ದಾಗ ಕಮ್ಮಿ ಆಗುತ್ತೆ, ಅಥವಾ ಅದಕ್ಕೆ ಫೇವರ್ ಇರುವಂಥವು ಅಥವಾ ಅದಲ್ಲದೆ ಇರುವಂತಕ್ಕದ್ದು ಅಪ್ ಡೌನ್ಸ್ ಇದೆಲ್ಲ ಆಗುತ್ತೆ, ಕಾಮನ್. ಇದು ಕಾಮನ್ ಪ್ರೋಸೆಸ್. ಯಾವುದೇ ಒಂದು ದೇಶದ ಎಲೆಕ್ಷನ್ಸ್ ಆದಾಗ, ಒಂದು ಸರ್ಕಾರ ಹೋದಾಗ ಇದೆಲ್ಲ ಆಗೋದು ಕಾಮನ್. ಅಂದರೆ ಇಲ್ಲಿ ಮಿಸ್ಟರ್ ರಾಹುಲ್ ಗಾಂಧಿ ಅವರು ಡೌಟ್ ಪಡ್ತಿರೋದೇನಂತಂದರೆ, ನೀವು ಜನಗಳಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು ನಿಮ್ಮ ಕರ್ತವ್ಯನಾ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು ನಿಮ್ಮ ಕರ್ತವ್ಯನಾ ಅಂತ ಒಂದು ಕ್ವಶನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥ ಯಾವುದು ಅಂತಂದರೆ, ಆ ಕಂಪನಿಗಳು ಯಾರು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಆ ಪರ್ಟಿಕ್ಯುಲರ್ ಶೇರ್ಸ್ ಏನಿದೆ ಆ ಓನ್ಡ್ ಬೈ ಅದೇ ಚಾನಲ್ಗೆ ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ. ಅಂದರೆ ನಾನು ಇದನ್ನ ಸುತ್ತಿ ಬಳಸಿ ಹೇಳೋದಕ್ಕೆ ಹೋಗಲ್ಲ. ಇವತ್ತು ಮೋದಿಯಲ್ಲಿ ಅಂದರೆ ಮೋದಿ ಅದಾನಿ ಅಂಬಾನಿ, ಮೋದಿ ಅದಾನಿ ಅನ್ನೋದು ಹಲವಾರು ವರ್ಷಗಳಿಂದ ಇದು ಕೇಳ್ಕೊಂಡು ಬಂದಿರ್ತಾರೆ ಜನಸಾಮಾನ್ಯರು. ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದಿದ್ದವರು ಸಹ ಅದಾನಿ ಅಂತ ಕೇಳ್ಕೊಂಡು ಬಂದಿರ್ತೀರ. ನಾನು ಇದೆಲ್ಲ ವಿಚಾರ ಮಾತಾಡಕ್ಕೆ ಹೋಗ್ತಿರೋ ವಿಚಾರ ಏನು ಅಂತಂದರೆ, ಡೈರೆಕ್ಟಾಗಿ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅದಾನಿ ಕಂಪನಿಯು ಒಂದು ನಡೆಸ್ತಿರ್ತಕ್ಕಂಥ ಓನ್ಡ್ ಬೈ ಅದಾನಿ ಕಂಪನಿ ಒಳಗಿರ್ತಕ್ಕಂಥ ನ್ಯೂಸ್ ಚಾನಲ್ ಏನಿದೆ ಆ ಚಾನಲ್ಗೆ ಕೊಟ್ಟಿರುವಂಥ ಇಂಟರ್ವ್ಯೂವಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಇನ್ವೆಸ್ಟ್ ಮಾಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅಂದರೆ ಪ್ರಧಾನಮಂತ್ರಿಗಳು ಅವರು ಹೇಳ್ತಾರೆ, ನೀವು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು, ಯಾಕಂದರೆ ಚಾರ್ಟ್ಸ್ ಆಫ್ ಆರ್ ನಾವು 400 ಬರ್ತೀವಿ, ಅವತ್ತು ಅದೇನು ಗ್ರಾಫ್ ಮಾಡ್ತಾರೆ ಅವ್ರದ್ದೇ ಒಂದು ದೊಡ್ಡ ಕಷ್ಟ ಆಗುತ್ತೆ ಅಂತ. ಅಮಿತ್ ಶಾನು ಸಹ ಅದೇ ರೀತಿಯಲ್ಲಿ ಪರ್ಟಿಕ್ಯುಲರ್ ಅದೇ ಚಾನಲ್ಗೆ ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳಿದ್ದಾರೆ. ಅಂದರೆ ಇದರಿಂದ ಏನಾದ್ರು ಒಂದು ದೊಡ್ಡ ಸ್ಕ್ಯಾಮ್ ಇದೆಯಾ, ಅಥವಾ ಎಕ್ಸಿಟ್ ಪೋಲ್ಗಳನ್ನು ಪರ್ಟಿಕ್ಯುಲರ್ ಬೇಕಂತಲೇ ಮಾಡಿಸಿ ಫಾರಿನ್ ಇನ್ವೆಸ್ಟರ್ಗಳನ್ನ ಅಥವಾ ಇಲ್ಲಿರ್ತಕ್ಕಂಥ ಎಕ್ಸಿಟ್ ಪೋಲ್ ಯಾವ್ದು ಬರುತ್ತೆ ಅಂತ ನೋಡಿ ರಿಟೇಲ್ ಷೇರುದಾರಗಳನ್ನ ಇನ್ವೆಸ್ಟ್ ಮಾಡ್ಸಂಗೆ ಮಾಡಿ, ಅಥವಾ ಇನ್ವೆಸ್ಟ್ ಮಾಡದೇ ಇದ್ದಾಗ ಈ ಥರದ್ದೊಂದು ರಿಸಲ್ಟ್ ಬಂದಾಗ ಏನಾಗುತ್ತೆ, ಅದರ ಫೇವರಬಲ್, ಈ ಸರ್ಕಾರದ ಫೇವರಬಲ್ಲು ಅಥವಾ ಈ ಸರ್ಕಾರದಲ್ಲಿ ಅಪ್ಪಲ್ಲಿದ್ದಂಥ ಶೇರ್ಗಳು ಆಟೋಮೆಟಿಕ್ ಡೌನ್ ಆಗಿ ಆ ಕಂಪ್ನಿಗೆ ತುಂಬ ಲಾಸ್ಗಳಾಗ್ತಿತ್ತು. ಅದನ್ನು ತಪ್ಪಲಿಕ್ಕೋಸ್ಕರ ಫೇಕ್ ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟು, ಅಥವಾ ಅದೇ ಆ ಕಂಪನಿ ಓನ್ ಮಾಡ್ತಿರ್ತಕ್ಕಂತಹ ಚಾನಲ್ಗೆ ಇಂಟರ್ವ್ಯೂ ಮುಖಾಂತರವಾಗಿ ಒಂದು ಟ್ರೇಡ್ ಮಾಡಿ ಅನ್ನೋ ಥರ ಮಾಡಿ, ಅಂದರೆ ಈ ಆಲ್ಮೋಸ್ಟ್ ಎಲ್ಲ ಜನಗಳಿಗೂ ಸಹ ಮೋದಿ ಅದಾನಿ ಅಂದರೆ ಮೋದಿ ಗೌರ್ಮೆಂಟ್ ಬರುತ್ತೆ ಅಂದರೆ ಅದಾನಿ ಶೇರ್ಸ್ ಜಾಸ್ತಿ ಆಗುತ್ತೆ ಅಂತ ಇವತ್ತೆಲ್ಲ ತಕ್ಕ ಮಟ್ಟಿಗೆ ಅಥವಾ ಷೇರು ಮಾರುಕಟ್ಟೆಗಳನ್ನು ಅಲ್ಲಿ ಇಲ್ಲಿ ಕೇಳಿದವ್ರಿಗೆಲ್ಲ ಗೊತ್ತಿರುತ್ತೆ. ಯಾಕಂದರೆ ಇದು ಹಲವಾರು ಗೊತ್ತಿಲ್ಲದಿರೋ ಸಂಗತಿ ಏನಲ್ಲ. ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಇವರು ರಾಹುಲ್ ಗಾಂಧಿ ಆರೋಪ ಮಾಡ್ತಿರೋದೇನು ಅಂತಂದರೆ, ಸೆಬಿ ಇವತ್ತೇನಿದೆ, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಈ ಸೆಬಿ ಏನಿದೆ, ಈ ಥರದ್ದೊಂದು ಶೇರ್ ಮಾರುಕಟ್ಟೆಯನ್ನಾಗಲಿ ಈ ಥರ ದೊಡ್ಡ ದೊಡ್ಡ ಕಂಪನಿಗಳನ್ನ ಅದರ ಒಂದು ರೆಗ್ಯುಲೇಷನ್ಸ್ ನೋಡ್ಕೊಳ್ಳುವಂಥ ಒಂದು ಬೋರ್ಡ್ ಏನಿದೆ, ಅದು 2 ಶೋಕಾಸ್ ನೋಟಿಸ್ಗಳನ್ನು ಆಲ್ರೆಡಿ ಅದಾನಿ ಕಂಪನಿಗೆ ಕೊಟ್ಟಿದೆ. ಅಂತಹ ಅದಾನಿ ಕಂಪನಿಗೆ ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥ ಕಂಪನಿಗೆ ಅದು ಓನ್ ಮಾಡಿರ್ತಕ್ಕಂಥ ಚಾನಲ್ನಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಶೇರ್ಗಳನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಮಾತಾಡ್ತಾರೆ ಅಂತಂದರೆ ಇದರಿಂದ ದೊಡ್ಡ ಒಂದು ಷಡ್ಯಂತ್ರ ಇದೆ. ಇದರಿಂದ ಯಾರನ್ನೋ ಅಂದರೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಗೌತಮ್ ಅದಾನಿ ಅವ್ರನ್ನ, ಅವರ ಕಂಪನಿಯನ್ನು ಸೇವ್ ಮಾಡೋಕ್ಕೋಸ್ಕರ ಇವರು ಇದೇ ಥರ ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದಾರೆ ಅಂತ ಡೈರೆಕ್ಟಾಗಿ ರಾಹುಲ್ ಗಾಂಧಿ ಅವರು ಇವತ್ತು
ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ. ಆದರೆ ನಾವು ಸತ್ಯಾಸತ್ಯತೆಯನ್ನು ನೋಡೋಣ ಬನ್ನಿ. ಅಂದರೆ ಶೋಕಾಸ್ ನೋಟಿಸ್ ಕೊಟ್ಟಿದೆಯೋ ಇಲ್ವಾ ಅನ್ನೋದನ್ನ ನಾನು ಇಲ್ಲೇ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅದಾನಿ ನೋಡಿ, ಸೆಬಿ ಅದು ರಿಲೀಸ್ ಮಾಡಿರೋದು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಅದಾನಿ ಎಂಟರ್ಪ್ರೈಸಸ್ ರಿಸೀವ್ 2 ಶೋಕಾಸ್ ನೋಟಿಸ್ SCNs from the Securities and Exchange Board of India SEBI in the quarter ended of March 31, 2024, aligning non-compliance of its provisions of the listing agreements and disclose requirements LODR regulations. The company on Thursday started something. ಅವ್ರಿಗೆ ಒಂದು 2 ಶೋಕಾಸ್ ನೋಟಿಸನ್ನು ಸೆಬಿ ಅವರು ಆಲ್ರೆಡಿ ಕೊಟ್ಟು ಅದು ಎನ್ಕ್ವೈರಿಯಲ್ಲಿದೆ. ಅಂಥ ಪರ್ಟಿಕ್ಯುಲರ್ ಆಗಿ ಅಂಥ ಕಂಪನಿಗಳಿಗೆ, ಅಂದರೆ ಇವರು ಡೈರೆಕ್ಟಾಗಿ ಹೇಳಲಿಲ್ಲ ಅಂತಂದ್ರೂ ನಮ್ಮ ಸರ್ಕಾರ ಬರುತ್ತೆ ಅಂತಂದರೆ ಅದು ವೆರಿ ಕ್ಲಿಯರ್, ಅದಾನಿ ಶೇರ್ಗಳು ಜಾಸ್ತಿ ಆಗುತ್ತೆ ಅನ್ನೋದು. ಅಂದರೆ ನಾನು ಬನ್ನಿ ಇಲ್ಲಿ ನಿಮಗೆ ಅದಾನಿ ಕಂಪನಿಗಳು ಯಾವ್ಯಾವು ಅಂತಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನನಗೆ ಗೊತ್ತಿದೆ ಅದಾನಿ ಪವರ್ ಇವೆಲ್ಲ ಇದೆ. ನೀವು ಕಂಪ್ಲೀಟಾಗಿ ನಾನು ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್, ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಪವರ್ ಲಿಮಿಟೆಡ್, ಅಂಬುಜಾ ಸಿಮೆಂಟ್ಸ್ ಇವರೇ ಮಾಡಿದ್ದಾರೆ, ಅದಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್, ACC ಲಿಮಿಟೆಡ್, ಅದಾನಿ ವಿಲ್ಮಾರ್ ಲಿಮಿಟೆಡ್, ನ್ಯೂ ಡಿಲ್ಲಿ ಟೆಲಿವಿಷನ್ ಲಿಮಿಟೆಡ್. ಇದರಲ್ಲಿ ಬೇಬಿ ನನಗೆ ಇವತ್ತು NDTV ಇದೆಲ್ಲ ಬಂದ್ಬಿಟ್ಟು ಇವತ್ತು ಅದಾನಿ ಅವರೇ ಓನ್ ಅದನ್ನ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ. ಇದು ಅಂಡರ್ ನ್ಯೂ ಡಿಲ್ಲಿ ಟೆಲಿವಿಷನ್ ಲಿಮಿಟೆಡ್, ಇದರಲ್ಲಿ ಬರ್ಬೋದೇನೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಚಾನೆಲ್ಗೆ ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಅವರು ಈ ರೀತಿ ಅಂತ ಹೇಳಿದ್ದಾರೆ. ಅಂದರೆ ಇವರು ಈ ಥರ ಸ್ಟೇಟ್ಮೆಂಟ್ ಮಾಡಿದ್ರಿಂದಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು 30 lakh crores ರಿಟೈಲರ್ಸ್ ಇವತ್ತು ಲಾಸ್ ಮಾಡ್ಕೊಂಡಿದ್ದಾರೆ. 30 lakh crore rupees ಇದು ಇವತ್ತು ರಿಟೇಲ್ ಶೇರ್ದಾರರು ಇವತ್ತು ಲಾಸ್ ಮಾಡ್ಕೊಂಡಿದ್ದಾರೆ. ಹಾಗೂ ಇವರು ಫೇಕ್ ಸಿ ವೋಟರ್ಸ್ ರಿಪೋರ್ಟ್ನೂ ಸಹ ಇದೇ ಕಾರಣಕ್ಕೋಸ್ಕರ ಸೃಷ್ಟಿ ಮಾಡಿ ಅದಾನಿಯವರಿಗೆ ಆಗುವಂಥ ಲಾಸನ್ನು ತಪ್ಪಲಿಕ್ಕೋಸ್ಕರ, ಈ ಹೆಂಗಾರು ಮಾಡೋದನ್ನ ಸರಿದೂಗಿಸೋಕ್ಕೋಸ್ಕರವಾಗಿ ಇವ್ರಿಗೆ ಫಸ್ಟೇ ರಿಸಲ್ಟ್ ಬಗ್ಗೆ ಈ ಥರ ಗೊತ್ತಿತ್ತು, ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದನ್ನೂ ಸಹ ಮೊನ್ನೆ ಯಾರೋ ಒಬ್ಬರು ಯೂಟ್ಯೂಬರ್ ಧ್ರುವ್ ರಾತೆ ಅಂತ ಇದ್ದಾರಲ್ಲ, ಅವರೂ ಸಹ ಒಂದು ಈ ಸಿ ವೋಟರ್ಸ್ ಏನಿದೆ, ಇದು ಪೋಲ್ ರಿಸಲ್ಟ್ಸ್ ಏನಿದೆ ಸಿ ವೋಟರ್ಸ್ದು, ಇದನ್ನು ತನಿಖೆ ಆಗಬೇಕು, ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ನಾವು ಇಲ್ಲಿ ಯಾವುದೇ ಗೌರ್ಮೆಂಟು ಅಥವಾ BJP ಗೌರ್ಮೆಂಟ್ನ ಇದು ಮಾಡೋಕ್ಕೆ ಹೋಗ್ತಿಲ್ಲ. ಅಂದರೆ ಇವರು ಕೊಟ್ಟಂಥ ಸ್ಟೇಟ್ಮೆಂಟು, ಸಿ ವೋಟರ್ಸ್ ರಿಪೋರ್ಟ್ ಇರ್ಬೋದು, ಇವರು ಅದಾನಿಯವರು ಹೊಂದಿರತಕ್ಕಂಥ ಚಾನಲ್ಗೆ ಕೊಟ್ಟಂಥ ರಿಪೋರ್ಟ್ನಿಂದಾಗಿ ಹಲವಾರು ರಿಟೇಲ್ ಶೇರ್ದಾರರು, ಇವತ್ತು ಯುವಕರು, ಯುವತಿಯರು, ಜನಗಳು ಇವತ್ತು ಮೋದಿ ಸರ್ಕಾರ ಮತ್ತೆ ಬರುತ್ತೆ ಅಂತ ಅವರ ರಿಲೇಟೆಡ್ ಇಷ್ಟು ಕಂಪನಿಗಳು ಮತ್ತು ಇನ್ನೂ ಹಲವಾರು ಫೇವರಬಲ್ ಕಂಪನಿಗಳು, ಈ ಕಂಪನಿ ಇವ್ರದ್ದಲ್ಲ, ಇನ್ನು ತುಂಬ ಫೇವರಬಲ್ ರೋಡ್ ಕನ್ಸ್ಟ್ರಕ್ಷನ್ಸ್ ಕಂಪನಿಗಳು ಇರ್ಬೋದು, ಕೆಲವೊಂದು ಕಂಪನಿಗಳಿಗೆ ಇನ್ವೆಸ್ಟ್ ಮಾಡಿ ತುಂಬ ಲಾಸ್ಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ನೇರ ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ಅದು ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ನಾವು ಯಾವುದನ್ನು ಇದು ಮಾಡೋಕ್ಕಾಗ್ತಿಲ್ಲ, ಆ ರಿಪೋರ್ಟ್ಸ್ ಕಾಣಿಸ್ತಿದೆ. ಆಲ್ರೆಡಿ ಸೆಬಿ ಇವರು ಅಂಡರ್ ಅವರನ್ನು ಎನ್ಕ್ವೈರಿಯಲ್ಲಿದೆ. ಅಂಥ ಕಂಪನಿ ಅಂಥವ್ರನ್ನ ಫೇವರ್ ಮಾಡೋಕ್ಕೋಸ್ಕರ ಏನೊಂದು ಮಾಡಿದ್ದಾರೆ ಅನ್ನೋದು ರಾಹುಲ್ ಗಾಂಧಿಯವರ ನೇರ ಆರೋಪ. ಇದರಲ್ಲಿ ಇರ್ಬೋದು 50% 60% ಸತ್ಯನೂ ಇರ್ಬೋದು, ಈ ಥರದ್ದೊಂದು ಆಗಿರ್ಬೋದು ಅನ್ನೋದು ಫೇವರ್ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ಇನ್ನು ಯಾಕೆಂದರೆ ಇನ್ನು ಪ್ರಬಲವಾದ ವಿರೋಧ ಪಕ್ಷ ಎದ್ದು ಕಾಣ್ತಾ ಇದೆ. ನನಗನ್ಸಿ ಮಾಡಿ ಕಾಂಗ್ರೆಸ್ ಅವರು 99 ಸೀಟ್ಗಳನ್ನು ಗೆದ್ದಿದ್ದಾರೆ. ಹಾಗಾಗಿ ಇವತ್ತೇನು ಸರಳ ಬಹುಮತಕ್ಕೆ BJP ಏನು ಬಂದಿಲ್ಲ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಗಲಾಟೆಗೆ ಕಾರಣ ಆಗ್ಬೋದು ಅಂತ ಅಂದ್ಕೊತೀನಿ. ನಾನು ರಿಸರ್ಚ್ ಮಾಡಿದಂಥ ಮಾಹಿತಿನ ಕೆಲವೊಂದನ್ನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಆದಷ್ಟು ಶೇರ್ ಮಾರ್ಕೆಟ್ ಬಗ್ಗೆ ಆದಷ್ಟು ನಾವು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಥರದ ರಾಜಕೀಯ ದಾಳಗಳು, ಇದರಿಂದ 5 ಕೋಟಿ ಜನಗಳು ಇವತ್ತು ಯಾರು ರಿಟೇಲ್ ಶೇರ್ದಾರರಿಂದ ಅವ್ರಿಗೆ ಲಾಸ್ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ನೇರ ಆರೋಪ. ಮುಂದಿನ ದಿನಗಳಲ್ಲಿ ನೋಡೋಣ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಅಂದರೆ ಲಾಸ್ ಆಗಿರೋದಂತೂ ಸತ್ಯ. ಈ ಒಂದು ಸಣ್ಣ ಮಾಹಿತಿ ತಮಗೆ ಇದು ಗೊತ್ತಾಗಬೇಕು ಸ್ನೇಹಿತರೆ. ಯಾಕೆಂದರೆ ಜನಗಳಿಗೆ ಇಂಥದ್ದೆಲ್ಲ ಅರ್ಥ ಆಗ್ತಿಲ್ಲ, ಈ ಥರದ್ದೇನೋ ಅರ್ಥ ಆಗ್ತಿಲ್ಲ. 30 lakhs crores ಅಂತಂದರೆ ಅದು ಯಾರ್ದು ದುಡ್ಡಲ್ಲ, ಇಂಡಿಯಾದ ಜನಗಳ ದುಡ್ಡದು. ಅವರು ಕಷ್ಟಪಟ್ಟು ಏನೋ ಮಾಡಬೇಕು ಅಂತ ಹಾಕಿರ್ತಾರೆ. ಒಂದು ಸರ್ಕಾರವನ್ನು ನಂಬಿ, ಒಂದು ನಾಯಕನನ್ನು ನಂಬಿ ಇನ್ವೆಸ್ಟ್ ಮಾಡಿರ್ತಾರೆ. ಅಂಥ ನಾಯಕರು ಸಹ ಈ ಥರ ಒಂದು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದಾಗ ಏನಾಗ್ತದೆ? ಅಷ್ಟು ದುಡ್ಡು ದುಡಿಯೋದು ತುಂಬ ಕಷ್ಟ ಇರ್ತದೆ. ಮಾರ್ಕೆಟ್ ಇವತ್ತು ಡೌನ್ ಆಗ್ಬೋದು, ಅಪ್ ಆಗ್ಬೋದು. ಬಟ್ ಆದರೆ ನೇರವಾಗಿ ದಾರಿ ತಪ್ಪಿಸೋದಿದೆಯಲ್ಲ, ಅದು ತಪ್ಪು. ನೇರವಾಗಿ ಇವರು ದಾರಿ ತಪ್ಪಿಸಿದ್ದಾರೆ. ಅದು ಆಲ್ರೆಡಿ ಸೆಬಿಯಿಂದ ಎನ್ಕ್ವೈರಿ ಇರೋಂಥ ಕಂಪನಿ. ಆಲ್ರೆಡಿ ಪರ್ಟಿಕ್ಯುಲರ್ ಇನ್ನೊಂದು ಆರೋಪ ಏನಂದರೆ, ಅವ್ರದೇ ಚಾನಲ್ಗೆ ಕೊಡುವಂಥ ಅವಶ್ಯಕತೆ ಏನಿತ್ತು? ಇಂಟರ್ವ್ಯೂಲ್ಲಿ ನೀವು ಇನ್ವೆಸ್ಟ್ ಮಾಡಿ 4th ಅಂತ ಹೇಳೋದಂಥ ಅವಶ್ಯಕತೆ ಏನಿತ್ತು? ಅದಾನಿಯವರ ಇದೆಲ್ಲ ಇಂಟರ್ಲಿಂಕ್ ಇದೆ.
ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಿದೆ ಅನ್ನೋದನ್ನ ಒಂದು ಟೆಕ್ನಿಕಲ್ ಆಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಸ್ನೇಹಿತರೆ ಇದು ಮುಂದೆ ಏನಾಗುತ್ತೆ ಅಂತ. ಹಾಗಾಗಿ ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈಗ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ ಸ್ನೇಹಿತರೆ. ನಮಸ್ಕಾರ.